ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಅಲ್ಲಿ ಬಂದಿರೋ ಎಲ್ಲರಿಗೂ ಊಟ ಬಹಳ ಮುಖ್ಯ ಅಲ್ವಾ? ಇಡೀ ದಿನ ಈ ಥರ ಬೆಳಗ್ಗೆ 8 ಗಂಟೆಯಿಂದ ಕಾರ್ಯಕ್ರಮ ಶುರುವಾಗಿ ರಾತ್ರಿ ಸುಮಾರು 11:30 12 ಗಂಟೆ ತನಕ ಹೋಗಬೇಕಾದ್ರೆ ಒಂದು ಹೊತ್ತಲ್ಲ 2 ಹೊತ್ತಲ್ಲ 3 ಹೊತ್ತು ಊಟ ಒದಗಿಸ್ಬೇಕಾಗಿರೋದು ಒಂದು ದೊಡ್ಡ ಜವಾಬ್ದಾರಿನೇ ಸರಿ. ಈಗ ನಮ್ಮ ಫುಡ್ ಕಮಿಟಿ ಚೀಫ್ ಆದ ನಮ್ಮ ವೇಣು ಅವರು ಅವರ ಇಡೀ ತಂಡವನ್ನು ಪರಿಚಯ ಮಾಡಿಕೊಡ್ತಾರೆ. ನನ್ನ ಹೆಸರು ವೇಣುಗೋಪಾಲ್, ನನ್ನ ಜೊತೆ ದೀಪಕ್ ಗುಲ್ಲಾ ಇದ್ದಾರೆ, ಇಲ್ಲಿ ನಾಗಭೂಷಣ್, ಇವರು ಮೂರ್ತಿ, ಗಂಗಾಧರ ಮೂರ್ತಿ, ಸಿದ್ದು ರತಿ, ರಘು ಪಪ್ಪು ಮತ್ತು ನಿತಿನ್, ಹಾಗೂ ಇನ್ನೂ ಇದ್ದಾರೆ ಲೈಕ್ ಇಬ್ಬರು. ಶಿವಕುಮಾರ್ ಅವರು ಸ್ಟೇಜ್ ಮೇಲೆ ಅದೃಷ್ಟಾಧಿಪತಿಯಲ್ಲಿದ್ದಾರೆ. ಸಂದೀಪ್ ಅವರು ಇಂಗ್ಲೆಂಡ್ಗೆ ಹೋಗಿದ್ದಾರೆ, ಈಗ ನಿನ್ನೆ ಹೋದರು. ಪಾಪ ತುಂಬ ದುಡಿದು ನಿನ್ನೆ ಇಂಗ್ಲೆಂಡ್ಗೆ ಆಫೀಸ್ ಮೇಲೆ ಕೆಲಸದ ಮೇಲೆ ಹೋಗ್ಬೇಕಾಯ್ತು. ಮತ್ತು ನೀವು ಅಕ್ಕ ಸಮ್ಮೇಳನದಲ್ಲಿ ಇಷ್ಟು 3 ದಿನ ಇಡೀ ದಿನ ಹೀಗೆ ಭೋಜನ ಎಲ್ಲರಿಗೂ ಒದಗಿಸ್ಕೊಟ್ಟಿದ್ದೀರಾ. ಸೊ ಏನೇನು ಅಂದ್ಕೊಂಡಿದ್ರಿ ನೀವು ಅಂದ್ಕೊಂಡಿದ್ರಲ್ಲಿ ಎಲ್ಲ ವೆರೈಟಿ ಬಂದಿದೆಯಾ? ಎಲ್ಲ ಇಲ್ಲಿ ಜನ ಪ್ರತಿಕ್ರಿಯೆ ಚೆನ್ನಾಗಿ ಬಂದಿದೆಯಾ? ಏನು ಅನಿಸ್ತಾ ಇದೆ ನಿಮಗೆ? ಇದು ಇವತ್ತಿಂದು ಪ್ರಿಪ್ರೇಷನ್ ಅಲ್ಲ, ನಾವು 8-10 ತಿಂಗಳಿಂದ ಪ್ರಿಪೇರ್ ಮಾಡಿದ್ದೀವಿ. ಮತ್ತು ಲಾಸ್ಟ್ 1 ವೀಕಿಂದ ಅಂತೂ ಸಿಕ್ಕಾಬಟ್ಟೆ ತಯಾರಿ ನಡೆದಿದೆ. ಎಲ್ಲರೂ ಕೆಲಸ ಮಾಡಿದ್ದೀವಿ. ಬೆಳಗ್ಗೆ ನಮಗೆ 3 ದಿವಸದಿಂದ ಬೆಳಗ್ಗೆ 5 ಗಂಟೆಯಿಂದ ಶುರುವಾಗುತ್ತೆ ನಮ್ಮ ಕೆಲಸ. 1 ಅವರ್ ಬಿಫೋರ್ ಊಟಕ್ಕೆ ಅಥವಾ ತಿಂಡಿಗೆ ಆಗಲಿ, ಮತ್ತು 1 ಅವರ್ ಆಫ್ಟರ್ ಕ್ಲೀನಪ್ಪು ಎಲ್ಲ ಇರುತ್ತೆ. ಸೊ ಭಾಳ ಶ್ರಮಪಟ್ಟಿದ್ದೀವಿ. ನಾವು ಏನೇನು ಅಂದ್ಕೊಂಡು ಮೋಸ್ಟ್ ಆಫ್ ಇಟ್ ಎಲ್ಲ ಆಗಿದೆ ಅಂದ್ಕೊಂಡಿದ್ದೀವಿ. ಅದೇ ಥರ ಜನಗಳು ಇಷ್ಟಪಟ್ಟಿದ್ದಾರೆ. ನಾವು ಇಲ್ಲಿ ಎಷ್ಟೆಷ್ಟು ಮಾಡಬೇಕೋ ಎಲ್ಲ ಮಾಡಿದ್ವಿ. ಇಂಡಿಯಾದಿಂದ ಒಂದಷ್ಟು ತರಿಸಿದ್ವಿ, ಅದು ಲಾಸ್ಟ್ ಮಿನಿಟ್ ತನಕ ಡೌಟಲ್ಲಿತ್ತು. ಸಾಯಂಕಾಲ ಬಡಿಸೋದಕ್ಕೆ 12 ಗಂಟೆ ಮಧ್ಯಾಹ್ನ ಬಂತು, ಎಲ್ಲ ಮಾಡಿದ್ವಿ. ಸೊ ತುಂಬ ಸಂತೋಷ ಆಗಿದೆ, ಪ್ರತಿಕ್ರಿಯೆಯೂ ಚೆನ್ನಾಗಿದೆ. ಎಲ್ಲರೂ ಹೇಳಿದ್ದಾರೆ ಇದ್ದೇ ಇರುತ್ತೆ ಒಬ್ಬರು ಇಬ್ಬರು. ಸೊ ವಿ ಟೇಕ್ ಇಟ್ ಆ್ಯಸ್ ಪಾಸಿಟಿವ್. ಸೊ ಯಾವುದಾದ್ರೂ ಹೇಳಿ ದೀಪಕ್ ಅವರೇ, ಸೊ ಯಾವುದಾದ್ರೂ ಒಂದು ಸ್ಪೆಷಲ್ ಐಟಮ್ ಯಾವುದಾದ್ರೂ ಫೀಡ್ಬ್ಯಾಕ್ ಬಂದಿದೆಯಾ ಜನರಿಂದ? ನೀವು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು, ಮುಂದಿನ ಸಲ ಇದೇನಾದರೂ ಮಾಡಿಕೊಡಿ ನಮಗೆ ಅಂತ? ಸೊ ನಮಗೆ ಮೇನ್ 2 ಥಿಂಗ್ಸ್ ಕೇಳಿದರು. ಒಂದಂದರೆ ಒಬ್ಬಟ್ಟು ಕೇಳಿದ್ರು, ಚಿರೋಟಿ ಕೇಳಿದರು. ಇನ್ನೂವರೆಗೆ 8 ಅಕ್ಕ 7 ಅಕ್ಕ ಆಗಿದ್ದರಲ್ಲಿ ಚಿರೋಟಿ ಎಲ್ಲೂ ಕೊಟ್ಟಿಲ್ಲ ಅಂತೆ. ದಿಸ್ ಈಸ್ ದ ಫಸ್ಟ್ ಅಕ್ಕ ವೇರ್ ವಿ ಹ್ಯಾವ್ ಸರ್ವ್ಡ್ ಚಿರೋಟಿ ಅಂತೆ. ಸೊ ನಾವು ಆದಷ್ಟು ಎಲ್ಲನೂ ಫೀಡ್ಬ್ಯಾಕ್ ತೊಗೊಂಡಿದ್ವಿ ಬಿಫೋರ್ ದ ಕನ್ವೆನ್ಷನ್. ಸೊ ಒಬ್ಬಟ್ಟು ವಾಸ್ ಒನ್ ಆಫ್ ದ ಥಿಂಗ್ಸ್ ಆ್ಯಂಡ್ ಚಿರೋಟಿ ವಾಸ್ ದ ಸೆಕೆಂಡ್ ಥಿಂಗ್. ಸೊ ಅದನ್ನು ನಾವು ವಿ ವರ್ ಏಬಲ್ ಟು ಸರ್ವ್ ಟು ಆಲ್ ದ ಕನ್ವೆನ್ಷನ್ ಅಟೆಂಡೀಸ್. ಸೊ ಮತ್ತೊಂದು ಇತ್ತು ಕರ್ಚಿಕಾಯಿ ತಿಂತಿದ್ದು, ಅದೊಂದು ನಾವು ಮಾಡ್ತಿದ್ವಿ. ಫಾರ್ ಸಮ್ ರೀಸನ್ ಅದು ವರ್ಕೌಟ್ ಆಗಲಿಲ್ಲ. ಬಟ್ ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಆದರೆ ವಿ ವಿಲ್ ಮೇಕ್ ಶ್ಯೂರ್ ದಟ್ ವಿ ವಿಲ್ ಟ್ರೈ ಟು ಗೆಟ್ ದ್ಯಾಟ್ ಆಲ್ಸೋ. ಡೆಫಿನೆಟ್ಲಿ. ಸೊ ರಾಗಿ ಮುದ್ದೆಯಿಂದ ಹಿಡಿದು ಒಂಥರ ಭಾಕ್ರಿವರೆಗೂ ಎಲ್ಲ ವೆರೈಟಿನೂ ಇತ್ತು. 3 ದಿನವೂ ಯಾವುದು ಐಟಮ್ ರಿಪೀಟ್ ಆಯಿತು ಅಂತ ಹೇಳೋ ಹಾಗೆ ಇರಲಿಲ್ಲ. ಸೊ ಇಷ್ಟೊಂದು ವೆರೈಟಿಗೆ ಕೂತು ಯಾವ ಟೈಮಿಗೆ ಯಾವುದು ಐಟಮ್ ಇರಬೇಕು ಅಂತೆಲ್ಲ ನೀವು ಮುಂಚೆನೇ ಡಿಸ್ಕಸ್ ಮಾಡ್ಕೊಂಡು ಅಜೆಂಡಾ ಹಾಕ್ಕೊಂಡಿದ್ರಾ ಹೇಗೆ? ವೇಣು ಹೇಳ್ದಂಗೆ this was not a 1 week or a 1 month task. We've been talking about this for 8 months. Menu at least on 10-15 iterations ಆಗಿದೆ. So we wanted to give a unique experience to the attendees of Akka. Now we did first time ಬಾಳೆ ಎಲೆ ಊಟ ಯಾರೂ ಹಾಕಿಲ್ಲ ಅನಿಸುತ್ತೆ. ದಟ್ಸ್ ವಾಟ್ ಐ ವಾಸ್ ಟೋಲ್ಡ್. ನಮ್ಮದು ಫಸ್ಟ್ ಅಕ್ಕ ಇದು ಕನ್ವೆನ್ಷನ್ ಅಟೆಂಡ್ ಮಾಡಿರೋದು. ಸೊ ವಿ ಟ್ರೈ ಟು ಡೂ ದ್ಯಾಟ್. ವಿ ಟುಕ್ ಸಮ್ ರಿಸ್ಕ್ಸ್. I feel that we went halfway there because of logistics reasons. So I believe we set a high bar for the next akka. So ಅಲ್ಲಿಂದ ನೆಕ್ಸ್ಟ್ ಅಕ್ಕ ಅವರು ಹೋಪ್ಫುಲಿ ದೇ ಕ್ಯಾನ್ ಟೇಕ್ ಅವರ್ ಬಟನ್ and then move on to the next. ಎಕ್ಸಲೆಂಟ್. ಡೆಫಿನೆಟ್ಲಿ ಐ ಥಿಂಕ್ ತುಂಬ ಒಳ್ಳೆ ಕೆಲಸ ಆಗಿದೆ ಊಟ ತಿಂಡಿ ವಿಷಯದಲ್ಲಿ. ಮತ್ತು ಜನರ ಪ್ರತಿಕ್ರಿಯೆನೂ ಬರ್ತಿರುತ್ತೆ. ಎಲ್ಲರೂ ಹೇಳ್ತಾರೆ, ಒಬ್ರಿಗೊಂದು ಇಷ್ಟ ಆಗುತ್ತೆ, ಒಬ್ರಿಗೊಂದು ಇಷ್ಟ ಆಗಲ್ಲ. ಎಲ್ಲರೂ ಎಲ್ಲ ಸಮಯದಲ್ಲೂ ಒಂಥರ ಸಂತೃಪ್ತಗೊಳಿಸೋಕ್ಕಾಗೋದಿಲ್ಲ. ಆದ್ರೂ ನೀವು ಅಷ್ಟು ವೆರೈಟಿ ಇಟ್ಕೊಂಡು ಅಟ್ಲೀಸ್ಟ್ ಒಂದು ಐಟಮ್ ಯಾರಿಗೋ ಒಬ್ಬರಿಗೆ ಬೆಂಡೆಕಾಯಿ ಇಷ್ಟ ಆಗಲಿಲ್ಲ ಅಂದರೆ ಅವ್ರಿಗೆ ಬದನೆಕಾಯಿ ಇಷ್ಟ ಆಗಲಿಲ್ಲ, ಇನ್ನೊಂದು ಆ ಥರ ಅಟ್ಲೀಸ್ಟ್ ವಿ ಹ್ಯಾವ್ ಮೇಡ್ ಶ್ಯೂರ್ ದಟ್ ಯಾರೂ ಒಂಥರ ಉಪವಾಸ ಇರಬಾರ್ದು ಅವತ್ತು. ಆ್ಯಂಡ್ ಯಾವ ಐಟಮ್ ತಿಂತಾರೋ ಅದಷ್ಟು ರುಚಿಯಾಗಿದೆ ಅಂತಂದರೆ ಹೊರಗೆ ಹೋಗಿ ಹೇಳಬೇಕು ಅವ್ರ ಅಕ್ಕ ಸಮ್ಮೇಳನದಲ್ಲಿ ಈ ಥರ ಇತ್ತು ಅಂತ. ಸೊ ಇಂಥ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ನೀವು ಏನು ಸ್ಪೆಷಲ್ಲಾಗಿ ಏನಾದರೂ ತಯಾರಿ ಮಾಡಿದ್ರಾ? ಅಲ್ಲ, ಸ್ಪೆಷಲಾಗಿ ತಯಾರಿಕ್ಕಿಂತ
ಒಂದು ಸರ್ತಿ ಕುಕ್ ಮಾಡಿಸ್ಬಿಟ್ಟು ಸ್ಯಾಂಪಲ್ ಮಾಡಿ ಅದು ಕುಕ್ಕಿಗೆ ಫೀಡ್ಬ್ಯಾಕ್ ಕೊಟ್ಟು ಇದು ಚೇಂಜ್ ಮಾಡಿ ಅದು ಎಕ್ಸ್ಟ್ರಾ ಹಾಕಿ ಅಂತೆಲ್ಲ ಮಾಡಿದ್ದಕ್ಕೆ ವಿ ಫೀಲ್ ದಟ್ ಈಗ ಕ್ವಾಲಿಟಿ ಈಸ್ ಮಚ್ ಬೆಟರ್ ದ್ಯಾನ್ ವಾಟ್ ವಿ ಸ್ಟಾರ್ಟೆಡ್ ಔಟ್ ವಿತ್. ಸೊ ಹೋಪ್ಫುಲಿ ಪೀಪಲ್ ಹ್ಯಾವ್ ಲೈಕ್ಡ್ ಇಟ್. ಸೊ ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ಫುಡ್ ಕಮಿಟಿ ಅಂತ ಬಂದ ತಕ್ಷಣ ಎಲ್ಲರೂ ತಿಂಡಿ ಟೈಮ್ಗೆ ಊಟದ ಟೈಮ್ಗೆ ಅಲ್ಲಿ ಕ್ಯೂ ನೋಡಿದ್ರೆ ಈ ಹಾಲ್ ಆಚೆ ಗೊತ್ತಾಗುತ್ತೆ. ಸೊ ಈ ಥರ ಟೈಮಿಂಗ್ ಸರಿಯಾಗಿ ನಿಮಗೆ ವಾಲಂಟಿಯರ್ಸ್ ಸಹಾಯ ಆಗಿರ್ಬೋದು ಅಥವಾ ಇಲ್ಲಿ ಸರ್ವ್ ಮಾಡಿದವರಾಗಿರ್ಬೋದು ಎಲ್ಲ ನಿಮ್ಗೆ ಬೇಕಾಗಿದ್ದ ಹೆಲ್ಪ್ ಸಿಕ್ಕಿದೆಯಾ? ಹೌದು, ಸುಮಾರಾಗಿ ಎಲ್ಲ ಕಡೆಯಿಂದ ಒಳ್ಳೆಯ ನಮಗೆ ಸಹಕಾರ ಸಿಕ್ತು. ಮೂಲವಾಗಿ ಕಾರ್ಯಕ್ರಮಗಳು ನಡೀತಾ ಇರುವಾಗಲೇ ನಾವು ಊಟದ ನಡೀತಾ ಇತ್ತು. ನಾವು ಮೊದಲೇ ವಿಚಾರ ಮಾಡಿದ ಪ್ರಕಾರ ಊಟ ಮತ್ತು ಕಾರ್ಯಕ್ರಮಗಳು ಹೊಂದಾಣಿಕೆ ಆಗೋ ರೀತಿಯಲ್ಲಿ ನಾವು ಮಾಡಿದ್ವಿ. ಆ ಕಾರಣದಿಂದ ಜನರು ಯಾವ ಜನಕ್ಕೂ ಯಾವ ರೀತಿ ತೊಂದರೆ ಆಗಲಿಲ್ಲ. ಎಲ್ಲ ಜನರು ಈವನ್ ಕಾರ್ಯಕ್ರಮ ಮುಗಿದ್ರೂ ಸಹ ಊಟಕ್ಕೆ ಅವ್ರಿಗೆ ಅವಕಾಶ ಇತ್ತು. ಧನ್ಯವಾದ. ಸೊ ಯಾರಾದರೂ ನಿಮ್ಗೆ ಹೇಳಿದ್ರ ಅಯ್ಯೋ ನಾವು ಆ ಕಾರ್ಯಕ್ರಮ ನೋಡಬೇಕಾಗಿತ್ತು, ಅದು ನೋಡ್ತಾ ಇದ್ವಿ, ಅದೇ ಟೈಮಲ್ಲಿ ಊಟಕ್ಕೆ ಹಾಕ್ಬಿಟ್ಟಿದ್ದಾರೆ, ಎಲ್ಲರೂ ಊಟಕ್ಕೆ ಹೊಟ್ಟೋಗ್ತಾರೆ, ನಮ್ಮ ಕಾರ್ಯಕ್ರಮಕ್ಕೆ ಬರಲ್ವೇ ಅಂತ ಯಾರಾದರೂ ಬಂದು ನನ್ನ ಫೀಡ್ಬ್ಯಾಕ್ ಕೊಟ್ಟಿದ್ದುಂಟಾ? ಆ ರೀತಿ ಯಾರೂ ಹೇಳಲಿಲ್ಲ. ತುಂಬ ಜನ ಕಾರ್ಯಕ್ರಮ ನೋಡ್ತಾ ಇದ್ದರು, ಬಟ್ ಕಾರ್ಯಕ್ರಮ ಮುಗಿದ ಮೇಲೆ ಊಟಕ್ಕೆ ಬಂದರು. ಸ್ವಲ್ಪ ಏನೋ ಆ್ಯಸ್ ಯೂಶುವಲ್ ತೊಂದರೆ ಆಯಿತು. ಸೊ ಇಟ್ ಸಮ್ ವಿ ಟುಕ್ ದಟ್ ಆಸ್ ಎ ಪಾಸಿಟಿವ್. ಅದು ಖಂಡಿತ ಎಲ್ಲರೂ ಜನ ಮ್ಯಾನೇಜ್ ಮಾಡ್ತಾರೆ ಅನ್ಕೋತೀನಿ. ಅವ್ರು ಒಂದು ಕಾರ್ಯಕ್ರಮ ನೋಡಿದರೆ ಓಕೆ ಸ್ವಲ್ಪ ಊಟ ನಿಧಾನಕ್ಕೆ ಮಾಡೋಣ, ಇದಾದಮೇಲೆ ಬಂದು ನೋಡ್ಕೊಳ್ಳೋಣ ಅಂತ ಮಾಡಿರ್ತಾರೆ. ತುಂಬ ಒಳ್ಳೆ ವಿಷಯ. ಆಮೇಲೆ ಊಟ ತಿಂಡಿ ಎಲ್ಲ ಬಗ್ಗೆ ಮಾತಾಡಿದ್ವಿ. ಸೊ ತಿಂಡಿಗೆ ಏನು ಸ್ಪೆಷಲ್ ವೆರೈಟಿ ಈ ವರ್ಷ ಯಾವತ್ತೂ ಇಲ್ಲದೆ ಇರೋದು ಅಂತ ತಿಂಡಿಗೆ ಏನು ಅಂತ ಮಾಡಿದ್ರಿ ನೀವು? ನೀವು ತೊಗೊಂಡ್ರೆ ತಿಂಡಿಲಿ ವೆರೈಟೀಸ್ ರೈಟ್. ಒಂದು ಇಡ್ಲಿ, ದೆನ್ ಲೈಕ್ ಈವನ್ ಪೂರಿ, which is a very most challenging thing to serve for the 3,500 people. We were able to accomplish that. That is a big task. The second one is to catering to continental breakfast every morning to the students, even somebody does not want to eat, and even to take care even for the breakfast for the diabetics, right? If they want to have a diabetic special food, we are catered even that station. So I think that itself is a big achievement. It is definitely a big task for the next Akka guys to beat this one. ಖಂಡಿತ. ಸೊ ಧನ್ಯವಾದ ಎಲ್ರಿಗೂ ಫುಡ್ ಕಮಿಟಿಯಿಂದ. ಓಕೆ, ಇಲ್ಲ ಕೊಡ್ತೀನಿ ನಿಮಗೆ ವೇಣುವರೆ. ಸೊ ಭಾಳ ರಿಸ್ಟ್ರಿಕ್ಷನ್ ಇದ್ದಿದ್ದು ಅಂದರೆ ಇಲ್ಲಿ ಇದು ಕನ್ವೆನ್ಷನ್ನು, ಇಲ್ಲಿ ಟೀಮ್ ಯೂನಿಯನ್ ಇದೆ, ಅವರು ರೆಸ್ಟ್ರಿಕ್ಟೆಡ್ ಟೈಮ್. ನಮಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 9 ಗಂಟೆ ಅಂದರೆ 9:30 ಅಂದರೆ 9:30 ಕ್ಲೋಸ್ ಮಾಡಿಬಿಡ್ತಾರೆ. ಸೊ ದೇ ಸ್ಟಾರ್ಟ್ ಪ್ಯಾಕಿಂಗ್ ಅಪ್. ನಮ್ಮಲ್ಲಿ ಊಟ ತುಂಬ ಇತ್ತು, ಆದರೂ ಕೂಡ ಅವರೆಲ್ಲ ಪ್ಯಾಕ್ ಮಾಡಿಬಿಡ್ತಾರೆ. ಸೊ ಕೆಲವು ಜನ ಬಂದವರು, ಲಾಸ್ಟಲ್ಲಿ ಬಂದವರು, ಅವ್ರಿಗೆ ಊಟ ಸಿಗಲಿಲ್ಲ. ದಟ್ ಡಸಂಟ್ ಮೀನ್ ದ್ಯಾಟ್ ವಿ ಡಿಂಟ್ ಹ್ಯಾವ್ ಫುಡ್. ನಮ್ಮ ಹತ್ರ ಊಟ ಭಾಳ ಉಳಿದಿತ್ತು. ಬಟ್ ಬಿಕಾಸ್ ಆಫ್ ದ ಟೀಮ್ ಕನ್ವೆನ್ಷನ್ ರೂಲ್ಸ್ ಅವರೆಲ್ಲ ತೆಗೆದ ಮೇಲೆ ಅಲ್ಲಿ ಇದು ಡೋರು ಹಾಕಿಬಿಡ್ತಾಯಿದ್ರು. ಸೊ ನಾವು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದು ಸಾಲದಕ್ಕೆ ನಮಗೆ ಜಾಸ್ತಿ 1 ಅವರ್ ಜಾಸ್ತಿ ಆದರೆ ಭಾಳ ದುಡ್ಡು ಖರ್ಚಾಗುತ್ತೆ. ಸೊ ವಿ ಹ್ಯಾವ್ ಟು ಪೇ ಮೋರ್ ಆ್ಯಂಡ್ ಸ್ಟಫ್ ಲೈಕ್ ದ್ಯಾಟ್. ಇನ್ನು ಮಿಕ್ಕಿದ್ದು ಎಲ್ಲ ಆದಷ್ಟು ಕೊಟ್ಟಿದ್ದೇವೆ, ಆದಷ್ಟು ನಮ್ಮ ಕೈಲಾದಷ್ಟು ಮಾಡಿದ್ದೇವೆ. ಎಲ್ಲರೂ ತುಂಬ ಶ್ರಮಪಟ್ಟಿದ್ದಾರೆ. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದರೆ ರಾತ್ರಿ ಮಲಗ್ತಾ ಇದ್ದಿದ್ದು 12-1 ಗಂಟೆ ಆಗ್ತಾಯಿತ್ತು. ಸೊ ಎವ್ರಿಬಡಿ ಹ್ಯಾಸ್ ಪುಟ್ ದೇರ್ ಹಾರ್ಟ್ ಆ್ಯಂಡ್ ಸೋಲ್ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಫರ್ಗಾಟನ್ ಫಾರ್ ವೀಕ್ ಮೇ ಬಿ ದೇರ್ ಫ್ಯಾಮ್ಲೀಸ್. ನಮ್ಮಲ್ಲಿ ಎಲ್ಲರೂ ರೂಮ್ ಮಾಡಿದ್ದಾರೆ. ಇಲ್ಲಿ ಬರೀ ಹೆಂಡತಿ ಮಕ್ಕಳಿದ್ದಾರೆ, ನಾವೆಲ್ಲ ಒಂದು ರೂಮಲ್ಲಿ ಇರ್ತೀವಿ. ಸೊ ವಿ ನೆವರ್ ಹ್ಯಾವ್ ಸ್ಲೆಪ್ಟ್ ವಿತ್ ಅವರ್ ಫ್ಯಾಮಿಲಿ ಲೈಕ್ ಕಿಡ್ಸ್ ಆ್ಯಂಡ್ ವೈಫ್ಸ್ ಇನ್ ದ ರೂಮ್ಸ್. ನಾವು ಬೇರೆ ಏನೇ ಮಾಡಿಕೊಂಡು ನಾವೆಲ್ಲ ಲೇಟಾಗಿ ಹೋಗ್ತಾಯಿದ್ವಿ. ಸೊ ಐ ರಿಯಲಿ ಅಪ್ರಿಷಿಯೇಟ್, ಐ ಥ್ಯಾಂಕ್ ಮೈ ಟೀಮ್ ವೆರಿ ಮಚ್. ಸೊ ಐ ರಿಯಲಿ ಅಪ್ರಿಷಿಯೇಟ್ ಎವ್ರಿಬಡಿ ಆ್ಯಂಡ್ ಆಲ್ಸೋ ದೇರ್ ಫ್ಯಾಮಿಲೀಸ್ ಆ್ಯಂಡ್ ದೇರ್ ಕಿಡ್ಸ್ ಫಾರ್ ಲೆಟಿಂಗ್ ಮೈ ಟೀಮ್ ಟು ಗೋ ಆ್ಯಂಡ್ ವರ್ಕ್ ಫಾರ್ ದೀಸ್ ಪೀಪಲ್. ಖಂಡಿತ ಇಲ್ಲೇ ಒಂದು ಹೊಸ ಫ್ಯಾಮಿಲಿ ಆಗಿದೆ ನಿಮ್ದೆಲ್ಲ ಸೇರಿಕೊಂಡು. ಈಗ ಇಷ್ಟು ದಿನ ನಿಮ್ಮ ಒಂದು ಫ್ಯಾಮಿಲಿ ಇತ್ತು, ಈಗೆಲ್ಲ ಒಂದು ಒಟ್ಟು ಕುಟುಂಬ ಆಗಿ ಇಲ್ಲಿಂದ ಮುಂದಕ್ಕೆ ಇದಾದಮೇಲೆ ಅಕ್ಕ ನಂತರ ಎಲ್ಲ ಬೇರೆ ಕಾರ್ಯಕ್ರಮಗಳಿಗೂ ಎಲ್ಲ ಒಟ್ಟಿಗೆ ಹೋಗೋವಂಥ ಪರಿಸ್ಥಿತಿ ಬಂದಿದೆ. ಒಂದೇ ಒಂದು ಹೇಳ್ತೀನಿ, ನಿನ್ನೆ ದೀಪಕ್ದು ಆ್ಯನಿವರ್ಸರಿ ಇತ್ತು. ಅವರು ಇಲ್ಲಿದ್ದು ರಾತ್ರಿ ಊಟಕ್ಕೆ ಆದಮೇಲೆ ಅವ್ರ ಹೆಂಡತಿ ನಾವು ಊಟಕ್ಕೆ ಕರ್ಕೊಂಡೋಗಿ ಏನೋ ಮಾಡಿಕೊಂಡು ಬಂದಿದ್ದ ವಾಪಸ್ ಮತ್ತೆ ಬಂದು. ಸೊ ಐ ರಿಯಲಿ ಅಪ್ರಿಷಿಯೇಟ್ ಇಸ್ dedication. So last just like to thank the Akka committee for giving us all an opportunity to serve the community and also serve food for such a large crowd. So just want to thank the Akka community and hopefully they enjoyed the food in the convention. Everybody will thank the Akka community. One more thing is
KKNCನೂ ಥ್ಯಾಂಕ್ ಮಾಡ್ತೀವಿ ಬಿಕಾಸ್ KKNC is the host and we thank the KKNC executive team and we thank the akka national team and akka the core committee in the Bay Area. ಎಲ್ಲರೂ ಒಟ್ಟಿಗೆ ಒಂದ್ಸಲ ಥ್ಯಾಂಕ್ಸ್ ಅಂತ ಹೇಳ್ಬಿಡೋಣ ಫುಲ್ ಟೀಮ್. Before that, I think I would like to tell Venu and Deepak, actually they are the core. I mean to say they are the pillars of this execution, and they have planned properly, and as they plan and we also work all together, it really went well as per, and we are very happy and also highly satisfactory with our execution. ಧನ್ಯವಾದ. ಸೊ ಎಲ್ಲ ನೀವು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕಿತ್ತು, ಎಲ್ಲರೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾರೋ, ಊಟ ಮಾಡ್ಕೊಂಡು ಹೋದವರು ಇಲ್ಲಿ ಅನ್ನದಾತ ಸುಖಿ ಭವ ಅಂತ ಹೇಳ್ತಾರೆ. ಹಾಗೆ ಇಷ್ಟು ಜನಕ್ಕೆ ಒಟ್ಟಿಗೆ ಊಟ ತಿಂಡಿ ಏನು ತಾಪತ್ರೆ ಆಗದಲ್ಲೇ ನೋಡ್ಕೊಂಡಿದ್ದಕ್ಕೆ ಇಡೀ ಅಕ್ಕ ಟೀಮ್ ಪರವಾಗಿ ವಂದನೆಗಳು ನಿಮಗೂ. ಥ್ಯಾಂಕ್ ಯು. Team Annapurna.